ಸ್ನೇಹಿತರೆ, ಯಾವಾಗಲೂ ನಿಮ್ಮ ಒಂದು ವಯಸ್ಸು ಎಷ್ಟಿದೆ ಆ ಸಮಾನ ವಯಸ್ಕರರ ಹತ್ರ ಸ್ನೇಹ ಮಾಡೋದನ್ನು ಬಿಟ್ಟು ಒಂದು 3 ವರ್ಷ, 5 ವರ್ಷ, 10 ವರ್ಷ ದೊಡ್ಡವ್ರ ಹತ್ರ ನೀವು ಸ್ನೇಹವನ್ನು ಮಾಡಿದಾಗ ಅವರ ಮೆಂಟಾಲಿಟಿ ನಿಮಗೆ ಬರುತ್ತೆ. ನೀವು ಕಲ್ತ್ಕೊಳ್ಳೋದಕ್ಕೆ, ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ. ಯಾವಾಗ ನಿಮ್ಮ ಏಜಲ್ಲಿ ಇರುವಂಥವ್ರನ್ನೇ ಫ್ರೆಂಡ್ ಮಾಡ್ಕೊಳ್ತೀರಾ, ಅದೇ ಮೈಂಡ್ ಸೆಟ್ ನಿಮಗೂ ಕೂಡ ಬಂದ್ಬಿಡುತ್ತೆ. ನೀವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತೀರ ಹೊರತು ಖಂಡಿತವಾಗ್ಲೂ ನೀವು ಅಭಿವೃದ್ಧಿ ಸಮೃದ್ಧಿ ಆಗೋ ಕಡೆ ಸಾಗೋದಿಲ್ಲ. ಒಬ್ಬ ಕಾಲೇಜ್ ಹುಡುಗ ಅದೇ ಮೈಂಡ್ ಸೆಟ್ ಇರೋ ಹುಡುಗನ್ನ ಫ್ರೆಂಡ್ ಮಾಡಿಕೊಂಡ್ರೆ ಗಾಡಿಗೆ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಬೇಕು, ಹುಡುಗಿರನ ಜೊತೆ ಸುತ್ತಾಡಬೇಕು, ಮಾಲ್ಗೆ ಹೋಗ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಐಫೋನ್ ಇಟ್ಕೊಳ್ಬೇಕು, ಗಾಗಲ್ಸ್ ಹಾಕ್ಕೊಳ್ಬೇಕು, ಎಲ್ಲ ಶೋಕಿ ಮಾಡಬೇಕು, ಪಬ್ಗೆ ಹೋಗ್ಬೇಕು. ಇದೇ ಇವನ ಒಂದು ಮೆಂಟಾಲಿಟಿ, ಆ ಹುಡುಗರ ಮೆಂಟಾಲಿಟಿ. ಅದೇ ಒಂದು 30 ವರ್ಷದವನ್ನ ಹತ್ರ ನೀವೇನಾದರೂ ಸ್ನೇಹ ಮಾಡಿದ್ರೆ ಅವನು ಹೇಗೆ ಬಿಸ್ನೆಸ್ ಮಾಡಬೇಕು, ಹೇಗೆ ಹಣವನ್ನು ಡಬಲ್ ಮಾಡಬೇಕು, ಹೇಗೆ ನಾವು ಅತ್ಯದ್ಭುತವಾದ ಶ್ರೀಮಂತಿಕೆಯ ಹಾದಿಯಲ್ಲಿ ನಡಿಬೇಕಾದ್ರೆ ಏನೇನು ಮಾಡಬೇಕು, ಅವನಿಗೆ ಬಿಸ್ನೆಸ್ ಮೈಂಡ್ ಸೆಟ್ ಇರಬೇಕು. ನಿಮ್ಮ ಜೊತೆ ಅವನು ಶೋಕಿ ಮಾಡೋದಕ್ಕೆ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಜೊತೆ ಸುತ್ತಕ್ಕೆ, ಮಾಲ್ಗೆ, ಪಬ್ಗೆ ಖಂಡಿತವಾಗ್ಲೂ ಬರೋದಿಲ್ಲ. ಯಾಕೆಂದರೆ ಅವನ ಮೈಂಡ್ ಸೆಟ್ ಬೇರೆ ಇರುತ್ತೆ. ಆದ್ದರಿಂದ ನೀವು ಯಾವಾಗಲೂ ಬೆಳೀಬೇಕು ಅಂತಂದರೆ ನಿಮಗಿಂತ ಹಿರಿಯರನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ. ಅವರ ಸಾಂಗತ್ಯದಲ್ಲಿರಿ, ಸಂಪರ್ಕದಲ್ಲಿರಿ, ಅವರ ಒಡನಾಟದಲ್ಲಿರಿ. ಖಂಡಿತವಾಗ್ಲೂ ಬೆಳೆದೇ ಬೆಳೀತಾರೆ. ಅದು ಬಿಟ್ಟು ಪಾತಾಳಕ್ಕೆ ಇಳಿಯುವಂಥದ್ದು, ಶೋಕಿ ಮಾಡುವಂಥದ್ದನ್ನು ಏನಾದರೂ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನ ನಿರ್ನಾಮ ಆಗುತ್ತೆ. ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಅಥವಾ ಸ್ವರ್ಗ ನರಕವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಮಯನೇ ಮೂಲ ಆಧಾರ ಸ್ತಂಭ. ಆ ಸಮಯವನ್ನು ನಾವು ವ್ಯರ್ಥ ಮಾಡಿ ನರಕಕ್ಕೂ ಹೋಗ್ಬೋದು, ಆ ಸಮಯವನ್ನು ಉಪಯೋಗಿಸ್ಕೊಂಡು ನಾವು ಸ್ವರ್ಗಕ್ಕೂ ಕೂಡ ಹೋಗ್ಬೋದು.